ಆತ ಆತಲ್ಲ. ಹಾ ಮತ್ತ ನಮ್ಮಪ್ಪ ಹುಲಿ ಹಾಕಿ ಹೇಳಪ್ಪ ಕಾಲಿಟ್ಟ. ಆನಂದಗಳವಾಗಲಿ ಮಣ್ಣಿಡದಲ್ಲಿ ಚಿನ್ನಗಳವಾಗಿ ಉದ್ದರಣಗಳವಾಗಿ ಉತ್ಪನ್ನಗಳವಾಗಿ ಬಂದ ಕಂಠ ಬಯಲಾಗಿ ಪೀಡಾಯಿಂದಾಗಿ ಭಾಗ್ಯದ ಲಕ್ಷ್ಮಿ ಕೈಗೊಡುವಂತ ದೇವರು ಸುಳಿ ಬೆಳಿ ಸಂಪಾಗಿ ಉತ್ಪನ್ನಗಳು ತೆಗೆಯುವಂತ ಆಶಯವಾಗಿ ಆನಂದಗಳವಾಗಲಿ ಇನ್ನ ಹೊಲ ಹಿಡಿಯುವಂತ ಆಶಯವಾಗಿ ಇನ್ನ ಸೈಟ್ಗಳು ತಗುವಂತ ಆಶಯವಾಗಲಿಪ್ಪ. ಇನ್ನು ದೇವರ ಸುಖ ನಡಿ ಸೌಭಾಗ್ಯ ಆಗಲಿಪ್ಪ. ಇನ್ನು ಭಗವಂತ ನಡೆಸಲಿ. ಕೆಲವರು ಬಂದ್ರೆ 500,000 ಗಂಟ್ಲೆ ಕರೆದು ಕೊಡುವಂತ ಆಶಯವಾಗಿ ಉತ್ಪನ್ನ ಆಗಲಿಪ್ಪ. ಇನ್ನು 10 ಅಷ್ಟೇ ಕೊಡ್ಲಿ. ನಿಮ್ ರೆಟ್ಟಿ ಜಲಮಕ್ಕೆ ಆಶಯವಾಗಲಿಪ್ಪ. ಇನ್ನ ಬೆಳಿಲಿಯಪ್ಪ ನಂದಾಗಲಿ. ನಮ್ಮಪ್ಪ ಜ್ವಾಳದ ಹಬ್ಬ ಮೊದಲೆಲ್ಲ ಪಲ್ಯದ ಕಾಳು ಕೊಡ್ತಿದ್ರು, ಸಾರಿನ ಕಾಳ ಎಲ್ಲ, ಜ್ವಾಳ ಕಾಳ ಎಲ್ಲ ಒಟ್ಟು ನವನಿಗಳು, ಸಾವಕ್ಕಿ. ಅವಾಗ ಸಾವಕ್ಕಿ ಬೆಳಿತಿದ್ರು, ಪಲ್ಯದ ಕಾಳು ತೊಗರಿ ಎಲ್ಲ ಅಷ್ಟು ಕೊಟ್ಟಿದ್ದಾರೆ. ಈಗ ಇಲ್ಲ. ಈಗ ಏನು ಜ್ವಾಳ ರೂಪಾಯಿ ಬಂಗಾರ. ಮೊದಲಿಲ್ಲ ಬಂಗಾರ, ಮೊದಲಿಲ್ಲ. ಏನೋ ಅಪರೂಪ ಮೊದಲೇಪ್ಪ. ಮೊದಲು ಅಪರೂಪ ಕೊಡವ್ರು. ಈಗೀಗ ಏನೈತಲ್ಲ, ಈಗೀಗೆಲ್ಲ ಬಂಗಾರ, ಹಂಡೆ, ಕೊಡಗಳ ಇವೇನತ್ತಲ್ಲ ಮೊದ್ಲಿಂದ ಬಂದದ್ದು. ನಮ್ಮ ಅಜ್ಜನ ಕಾಲ ಬುನಾದಿ ಕಾಲದಿಂದ ಹಂಡೆ ದನ ಕರಗಳು ಬಂದದ್ಯಪ್ಪ. ಬಂಗಾರ ಅಂತೂ ಹಿಂದಕ್ಕೆ ಯಾರು ಕೊಟ್ಟಿಲ್ಲ, ಕಡಿಮೆ ಅಪ್ಪ. ಅವಾಗ ರೊಕ್ಕ ಬಂಗಾರ ನಾಣ್ಯ ಕೊಡ್ತಿದ್ರಿ, ಬೆಳ್ಳಿ ನಾಣ್ಯಗಳು. ಮೊದಲು ಬೆಳ್ಳಿ ನಾಣ್ಯಗಳು ಕೊಡ್ತಿದ್ರಿ, ಬೆಳ್ಳಿ ನಾಣ್ಯಗಳು. ನಿಮ್ದು ಇಷ್ಟ ಅಂತ ಕಂಡೀಷನ್ ಇಲ್ಲ. ಖುಷಿ ಏನ್ ಭಕ್ತಿ ಅಪ್ಪ. ಯಾಕ ನೋಡ, ನಾವು ಕಾಡಂಗಿಲ್ಲ, ಹೇಳೋರು ಕಾಡ್ಬಾರ್ದು. ಕಾಡ್ಬಾರ್ದು, ಕಾಡಂಗಿಲ್ಲ. ಒಂದು ಮದುವೆ, ಒಂದು ಮನಿ ಕಟ್ಟಿದ್ದ, ಏನಾರು ಒಂದು ಹೊಲ ಹಿಡೋದನ್ನು ಕೂಡ ಖುಷಿಲಿ ತಗೊಂಡ್ ಹೋಗಪ್ಪ. ನಮ್ಮ ಸಾವುಕಾರ ಮನಿ ಕಟ್ಟಿದ್ದು 5 ವರ್ಷ ಹೇಳ್ಕೊಂಡಿದ್ದ, ನಾವು ತಗೊಂಡು ಹೋಗಪ್ಪ ಅಂತ ಒಂದು ಕೊಡಾಕ ಓಯಪ್ಪ. ಮತ್ತ ಅವಾಗ ಮಗಳ ಮದ್ವೆ ಇದ್ದ ಒಂದು ಹಂಡೆ ಕೊಟ್ಟದ್ರು. ಇನ್ನು ನಮ್ಮ ಸಾವುಕಾರ ಮದ್ವೆ ಆಗಾನ ಮತ್ತ ಬಂಗಾರ ಹೋಯ್ತು. ಅಲ್ಲ ನಮ್ ಸಣ್ಣ ಸಾವುಕಾರ ಅಯ್ಯಪ್ಪ, ಸಣ್ಣ ಸಾವುಕಾರಿ ಕೊಡ್ತಾರಪ್ಪ. ಅದೇನಿಲ್ಲ, ಅದು ಒಂದು ನೆನವರಿಕೆ. ಹಿಂದಿನ ಕಾಲದೊಂದು ಈಗ ಒಂದು ಹೋರಿ ಕೊಟ್ಟಿದ್ರಿ ಇವರು, ದೊಡ್ಡ ಹೋರಿ ಯಪ್ಪ, ಕಿಲಾರಿ ಹೋರಿ. ಆದ್ರೆ 3 ವರ್ಷ ಹೂಡಿದ್ವಿ ನಾವು ಯಪ್ಪ. ಹಳಿ ಹೋರಿ ಕೊಟ್ಟದ್ರ ನಮ್ಮ ಸಾವುಕಾರ. ಅವಾಗ ಇಲ್ಲಿ ಬೆಳಗಾಗಿದ್ದು ನಾವು. ಅದ 3-4 ವರ್ಷ ನಮ್ಮ ಅಪ್ಪಾರನು ಹೂಡಿದ್ರಿ ಅಪ್ಪ. ಎತ್ತಿನ ಗಾಡಿ, ನಮ್ಮ ಎತ್ತಿನ ಚಕಡಿ ಅಲ್ಲ ಅವಾಗ. ಭಾಳ ಕೊಡೋರು ದನ ಕರುಗಳು. ವರ್ಷಕ್ಕೆ ಏನು 2 ವರ್ಷಕ್ಕೆ ಒಂದು ಫಿಕ್ಸ್ ಇವ್ರ ಮನ್ಯಾಗ ದನ ಕರುಗಳು. ಫಿಕ್ಸ್ ಅಪ್ಪ. ಏನು ಪ್ರತಿಯೊಂದು ಕೊಡೋದಿಲ್ಲ, ವರ್ಷ ಕೊಡೋದಿಲ್ಲ. 2 ವರ್ಷಕ್ಕೆ 3 ವರ್ಷಕ್ಕೆ ಒಂದು ದನ ಕರುಗಳು. ಆಗಲಿ ಅರ್ಸುದು ನಾವು ಒಬ್ರೆ. ಮತ್ತೀಗ ನೋಡು ಯಪ್ಪ, ನಮ್ಮ ಸಾವುಕಾರ ಒಂದ್ ಎಳೆ ಇರ್ತೈತಿ. ಅವ್ರಿಗೆ ಕಷ್ಟ ಬಂದ್ರೆ ಕಷ್ಟ ಬಂದಾಗ ನಮಗೆ ಯಾಕೆ ಕೇಳಂಗಿಲ್ಲ ನಾವು. ಯಾಕೆ ನಿನ್ ಕಷ್ಟ ಬಂದೈತಪ್ಪ, ಬೇಡ ಈ ವರ್ಷ ಮುಂದೆ ಕೊಡಂಗೆ ಕೆಪ್ತೀವಿ, ದೇವರು ಬೆಳೆದ್ರೆ ಅಂತ ಹೋಗೋದು ಇಷ್ಟೇ ಯಪ್ಪ. ಈಗ ಅವ್ರಿಗೆ ಬಂತಂದ್ರೆ ನಮಗೂ ಬಂದಂಗ ನಾಳೆ. ಅವ್ರಿಗೆ ಸುಖ ಆತಂದ್ರೆ ಹೇಳಪ್ಪ, ಸುಖ ಆಗಿ ತಗೊಂಡೋಗು ಹಂಗೆ. ಮನಿ ಅದಾವ್ರಿ, ಮನಿ ಅದಾವ್ರಿ, ಹೊಲನೂ ಐತಿ. 2 ಎಕರೆ ಭೂಮಿ ಐತಿ. 2 ಎಕರೆ. ಅದಕ್ಕ ಗೊಂಜಾಳ, ಕಬ್ಬ, ಹತ್ತಿ ಅದು ಹಾಕ್ತಿದ್ರಿ. ಮೊದಲು ಹತ್ತಿ ಹಾಕ್ತಿದ್ರೆ, ಈಗ ಹತ್ತಿ ಇಲ್ರಿ. ಮತ್ತೆ ನಮ್ಮ ಹೇಳೂರು 8 ಎಕರೆ 15 ಎಕರೆ ನೀರಾವರಿ ಅದಾವ್ರಿ. ನಮ್ಮ ಊರಾಗನ ಅದಾವ್ರಿ. ಬೋರ್ ಹೊಡಿಸ್ಯಾರ, ಕಬ್ಬು ಹಾಕ್ತಾರ್ರಿ. ಹೇಳುವವನು 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 ಹೋಗಿ ಹೇಳೋರಾಗೈತಿ. ಅವಾಗಿಲ್ ನಡಿಯಪ್ಪ, ನಡ್ಕೊಂತ ಬರ್ತ. ನಮ್ಮ ಅಪ್ಪಾರ ನಮ್ಮ ಅಜ್ಜಾರ ನಡ್ಕೊಂತ ಬರ್ತಿದ್ರಿ ಬ್ಯಾಡಗಿಂದ. ಬ್ಯಾಡಗಿಂದ ಅವಾಗ ಕಾಲ್ ನಡಿಗಿನ ಬರೋರು. ಇಲ್ಲ ಬಸ್ ಯಾವ್ದಾರ ಆಟೋ ಅದು ಸಿಕ್ಕರೆ ಆಟೋಕ್ ಬರೋರು. ಇಲ್ಲಿ ಮತ್ತೆ ಈ ಕಡೆ ಗೊತ್ತಿಲ್ದಾಗದನ್ರಿ ನಾವು. ಅಲ್ಲಿಂದ ಬೈಕ್ ಮೇಲೆ, ಈಗ ಬೈಕ್ ಮೇಲೆ ಬಂದ. ಬೈಕ್ ತಗೊಂಡ್ ಫಸ್ಟ್ ಅವಾಗ ಬಸ್ಗೆ ಏನಾರ ಆಟೋ. ಈಗ ಹತ್ರ ಉಳ್ದಲ್ಲಿ ಹತ್ರ ನಾನು. ಮತ್ ಬೇರೆ ಉಳಿಕೆ ಮನೆಗೆ ಹೋಗಲ್ಲ. ನಮ್ಮ ಮಾತ್ರ ಸಂಬಂಧಪಟ್ಟದ್ದು ಏನದಾವಲ್ಲ ಗಡಗಿನ ಮ್ಯಾಗ ನಮ್ಗೆ. ಅಂದ್ರೆ ನಮ್ಮ ತವ್ರ ಮನಿ ಇದ್ದಂಗ. ಈಗ ಏನ್ ನಮ್ಮ ಒಟಾರ ಐತಲ್ಲ, ನಮ್ ತವ್ರ ಮನಿ ಇದ್ದಂಗೆ. ಈಗ ಆಸೆ ಬಿದ್ದಂತಂದ್ರೆ ಹಿಂದಿನ ಏನ್ ಮಾಡ್ತಾರು, ಈಗ ಅಕ್ಕಪಕ್ಕದವ್ರ ಮನಿ ಹೇಳೋರು 4-5 ವರ್ಷ ಆತಪ್ಪ ನಮ್ಮ ಮನಿ ಹೇಳೋ ಬಂದಿಲ್ಲ, ಒಂದ್ 2 ಹೆಸರು ಕೇಳ್ಕೊಂತ ಬರೋರು ಇರ್ತಾರೆ. ನಮ್ಮ ಅಪ್ಪ ಆಗ್ಬೇಕು, ತಮ್ಮ ಆಗ್ಬೇಕು, ಸತ್ತ ಮಾಡಿದ ಅಂತ ಬರ್ತಾರ. ಆದ್ರೆ ಏನು ವಂಶಾವಳಿ ಕೇಳುದಿಲ್ಲ ಅವ್ರ.
ಕರೆಕ್ಟ್ ಆಗಿ ಒಂದ್ 2 ಹೆಸರು ಕೇಳಿ ಮಕ್ಕಳ ಹೆಸರು ಹೇಳೋಣ ಕೊಟ್ಟು ಬಿಡ್ತಾರ ಒಬ್ಬೊಬ್ಬರು ಹಿಂಗೆಪ್ಪ. ಆದ್ರೆ ಪೂರ್ತಿ ವಂಶಾವಳಿ ಕುಂತು ಕೇಳ್ಬೇಕು. ಎಲ್ಲ ಇವ್ರು ಸೈನ್ ಮಾಡಿದ್ದಿರ್ತವೆ, ಎಲ್ಲ ನಮ್ಮ ವಂಶಾವಳಿ ನಮ್ಮ ಅಣ್ಣ ತಮ್ಮರದು ಎಲ್ಲ ಗೊತ್ತಿದ್ರೆ ಮಾತ್ರ ಅಷ್ಟೇ ಕೊಡ್ಬೇಕು ಕೆಲವ್ರಿಗೆ. ಈಗ 4 ಹೆಸರು ಹೇಳಿ ಮತ್ತೆ ಇಸ್ಕೊಂಡು ಹೋಗೋರು ಇರ್ತಾರೆಪ್ಪ, ಸುಳ್ಳು ಹೇಳಿ ಇಸ್ಕೊಂಡು ಹೋಗೋರು ಇರ್ತಾರೆ. ಹಂಗೂ ಮಾಡ್ತಾರೆಪ್ಪ. ಅಣ್ಣ ಆಗ್ಬೇಕು, ತಮ್ಮ ಆಗ್ಬೇಕು. ಈಗ ಇದ ನಮ್ದು ಆಸ್ತಿ ಇದ್ದಂಗೆಪ್ಪ, ಇದು ಕೋಟಿ ಆಸ್ತಿ ಇದ್ದಂಗ ನಮ್ಗೆ ಇದು ನಾ ಮತ್ತೊಬ್ರ ಕೈಯಾಗ ಕೊಡೋದಿಲ್ಲ ಯಪ್ಪ. ಆಸ್ತಿ ಇದೆ, ಕೋಟಿ ಇದ್ದಂಗಿದೆ. ಇದನ್ನ ಆಸ್ತಿ ಮತ್ತೊಬ್ಬರು ನಾವು ಕೊಡಕ್ ಆಗುದಿಲ್ಲ. ಮೊದಲು ಏನ ಹಿಂದಿನ ಕಾಲಕ್ಕೆ ನಮ್ಮ ಹಿರಿಯರು ಅಡ ಇಡ್ತಿದ್ರ, ಗುರುಗಳ ಹತ್ರ ಅಡ ಇಡ್ತಿದ್ರ. 10, 15, 20 ವರ್ಷ ಅಡ ಇಡ್ತಿದ್ರ. ಅವಾಗ ಹಿಂದಿನ ಕಾಲಕ್ಕೆ ಹಂಗ ಪರಿಸ್ಥಿತಿನೇ ಇತ್ತಲ್ಲಿ. ಸೊಪ್ಪಾಟ್ಲಿ ಸಿದ್ದರಾಮಯ್ಯ ಅಂತದ ಗುಲ್ಬರ್ಗಿಂದ ಆ ಕಡೆ ಬಿಜಾಪುರ ಕಡೆ ಇದಾರೆ ನಮ್ ಗುರುಗಳು. ಅವ್ರು ಅಂದ್ರೆ 4 ವರ್ಷಕ್ಕೆ 5 ವರ್ಷಕ್ಕೆ ನಮ್ಮ ಊರಿಗೆ ಬಂದ್ ಮುಂದೆ ಹೋಗ್ತಾರೆ. ಬಂದ್ ಮುಂದೆ ಹೋಗ್ತಾರೆ. ನಮ್ಮ ಎಳೂರು ಸಮಾಜಕ್ಕೆ ಒಬ್ಬ ಗುರು ಅವರು ಬಿಜಾಪುರ ಕಡೆ ಇದಾರೆ. ಇದನ್ನ ಸಿದ್ದರಾಮಯ್ಯ ಅವ್ರ ಹೆಸರು ಸಿದ್ದರಾಮಯ್ಯ. ನಮ್ಮ ಗುರುಗಳು ಈಗ ಬೆಂಗಳೂರಲ್ಲಿ ಇದಾರ. ಅವ್ರು ಈಗ ಬೆಂಗಳೂರಾಗದಾರ. ಅವರ ಬರ್ತಾರಪ್ಪ. ಅವರ ಬಂದು ಮತ್ತೆ 4 ವರ್ಷಕ್ಕೆ ಅದು ಬಂತಂದ್ರೆ ಅವ್ರು ಸುಮ್ಮನೆ ಹೋಗುದಿಲ್ಲ. ಮತ್ತೆ ಏನಾರ ಒಂದು ಆಕಳಾರ ಕೊಡ್ಬೇಕು, ಒಂದ್ ಏನಾರ 10,000 20,000 ಕೊಡ್ಬೇಕು. ಅಂದ್ರೆ ಮಠಕ್ಕೆ ನಾವು ಇದನ್ನ ಮಾಡ್ಬೇಕಲ್ಲ. ಮತ್ತೆ ಅಲ್ಲಿ ಇವ್ರು ಕೊಟ್ಟದ್ ಶಾಂತಿ ಮುಟ್ಟಬೇಕಲ್ಲ ಹಿರಿಯರ್ದೆಲ್ಲ. ಯಾಕಂತಂದ್ರೆ ಅದಕ್ಕೂ ಏನಾರ ಒಂದು ಅಲ್ಲಿ ಬೇಡ್ಕೋತೆ. ಯಾಕ ಅಲ್ಲಿ ಬೇಡ್ಕೊಂಡು ಅವ್ರ ಹೆಸರ ಮೇಲೆ ಗುರುಗಳು ಮತ್ತೆ ಹೆಣ್ಣು ಮಕ್ಕಳಿಗೆ, ಈಗ ನಮ್ಮ ಹೆಣ್ಣು ಮಕ್ಕಳಿಗೆ ಇವ್ರು ಕೊಟ್ಟದ್ ದಾನವಾಗಿ ನಾವ್ ಏನಾರ ಮಾಡಿ ಸಾಕ್ತೇವೆ. ಮತ್ತೆಲ್ಲ ಪೂಜೆ ಅಕ್ಕವಲ್ಲಪ್ಪ. ಈಗ ಉಗಾದಿಗೆ ಪೂಜೆ ಅಕ್ಕವು. ಬುಕ್ ಎಲ್ಲ ಪೂಜೆ. ಈಗ ಮನ್ಯಾಗ ನಾವು ಪೂಜೆ ಮಾಡ್ತೀವಿ. ಉಗಾದಿ ದಿವಸ ಲಕ್ಷ್ಮೀ ಪೂಜಾ ಅಂತ ಇರ್ತಾವೆ. ಆ ಲಕ್ಷ್ಮಿ ಎಷ್ಟು ಲಕ್ಷ್ಮಿ ಇದೆ ಬುಕ್. ನಾವೆಲ್ಲ ಅಷ್ಟು ಬುಕ್ಗಳು ಇಟ್ಟು ಮತ್ತೆಲ್ಲ ಹಿರಿಯರ್ದೆಲ್ಲ ಅಷ್ಟು ಇದನ್ನ ಗದ್ದಿಗೆ ಇದನ್ನ ಮಾಡಿ ಎಲ್ಲ ಅಷ್ಟು ಹಿರಿಯರ ಬಟ್ಟೆ ತಂದು ಹೊಸ ಬಟ್ಟೆಗಳ ಅವನ್ನೆಲ್ಲ ಪೂಜೆ ಮಾಡಿ ಹಣ್ಣು ಹಪ್ಪಳ ಎಲ್ಲ ಇಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ನಾವು ಪ್ರಸಾದ ಊಟ ಮಾಡೋದು. ವಂಶ ಹಿಂಗೆ ಬೇಡ್ಕೊತ ಬರ್ತೀವಿ. ಉಗಾದಿಗೂ ಪೂಜೆ ಹಾಕೋ ನಮ್ಮ ಪದ್ಧತಿ ನಾವು ಮಾಡ್ಕೊಂಡು ಅದು ಮೊದ್ಲಿಂದ ಬಂತೆ. ಆತಲ್ಲ ಮತ್ತ ನಮ್ಮಪ್ಪ ಹುಲಿ ಹಾಕಿ ಹೇಳಪ್ಪ ಕಾಲಿಟ್ಟ ಆತ್ರಿ ಸರ. ಶ್ರೀಪಾದಗಳಂತ ನೋಡ್ರಿ 5 ಲಿಂಗು 5 ಶಿವಾಸ್ಥಾನ ಶ್ರೀ ಆದಿ ವಂಶಾವಳಿ. ಅಣ್ಣ ಚೆನ್ನ ಬಸವಣ್ಣವರ ಕಾಲ ಕೀರ್ತಿದೊಳಗ 1126ನೇ ಶತಮಾನದಲ್ಲಿ ಆದಿ ನೋಡ್ರಿ. ನಿಮ್ಮ ಬೆಡಗ ನೋಡ್ರಿ ಹೊಗಳ ಬೇಕಯ್ಯ ಇನ್ನು ಹೊಣ್ಣ ಉಂಡಾಡದವರ ಬೆಡಗಿನವರಿಪ್ಪ ಹೊಣ್ಣ ಉಂಡಾಡದವರ ಬೆಡಗು. ಆದಿ ನಡಕೊಂಡ ಮನೆ ದೇವರು ಸೋಗಲು ಸೋಮಲಿಂಗೇಶ್ವರ ಸ್ವಾಮಿ ದೇವರು ಕುಂಕುನೂರು ದ್ಯಾಮೋ ದೇವರು. ಆದಿ ಸ್ಥಳ ನೋಡ್ರಿ ಸಾಧನೂರು ಪಡೇಕಲ್ಲ ಭೂಮಿ ಗೌಡಿಕೆ ಪಡೆದವರಂತ ನೋಡ್ರಿ. ಹಿಂದಿಪ್ಪ ಇನ್ನು ಅವಾಗ 100 ಕೂರ್ಗಿ ಜಮೀನಂತ ನೋಡ್ರಿ. ಅಗಶಿ ಬಾಗಲ ತೋಟಗಳ ಕಲ್ಲ ಕಟ್ಟಿದ ಸೋಪಾನಗಳ ಬೇಸ್ಮೇರ್ ಬಂಡಾಯದೊಳಗ ನೋಡ್ರಿ ಡೆಲ್ಲಿ ಬಾದೇಶ್ನವರು ಬಂದ ಹೊಲದ ಕಂದಾಯ ಮಣಿ ಪಟ್ಟಿ ಪಾಳೆಗಳನ್ನು ಕೇಳ್ತಿದ್ರು. ನಾವು ತಿರುಗಿ ಕೊಡಲೆಂದ ಅವರು ಕೂಡ ಯಾಜ್ಯ ಮಾಡಿ ಜಾಗಾದ ಅವಸ್ಥಿ ಮಾಡಿಕೊಂಡಿವರು. ಜೋಡ ಕೊಲ್ಲಾರ ಬಂಡಿ ಹೂಡಿಕೊಂಡಿವರು. ಆಳ ಮಕ್ಕಳನ್ನ ಕರೆದುಕೊಂಡು ಹಿರೇ ಭೀಮಾ ನದಿ ಒಳಗೆ ಬಂದಂತವ್ರು. ಹೊಳಿ ಗಂಗಮ್ಮ ತುಂಬಿ ಹೋಗುವ ಸಮಯದಲ್ಲಿ ಹೆಣ್ಣ ಮಗಳ ನೋಡ್ರಿ ಇನ್ನು ಮುತ್ತಿನ ಶಾಲ ಹೊತ್ತಕೊಂಡು ಕೈ ಒಳಗ ಆರುತಿ ಹುಡ್ಕೊಂಡು ಒಳಗೆ ನಿಂತಿ ಸರಗೊಡ್ಡಿ ಬೇಡಿಕೊಂಡಳಂತ ನೋಡ್ರಿ. ಅವಾಗ ಹೆಣ್ಣ ಮಗಳ ಭಕ್ತಿಗೆ ಮೆಚ್ಚಿ ಹೊಳಿ ಗಂಗಮ್ಮರಗಾಯಿತು. ಆ ಗ್ರಾಮವನ್ನು ಬಿಟ್ಟುಕೊಟ್ಟಿವು. ಇಚಿ ದಂಡಲೆ ಬಂದು ಅನ್ನದಾನ ಪರುದಾನ ಮಾಡಿಕೊಂಡು ಬಾದಾಮಿ ಗ್ರಾಮಕ್ಕೆ ಬಂದಂತವ್ರು. ಬಾದಾಮಿ ಭೂಮಿ ಸಂಪಾದನೆ ಪಡೆದಿವರು. ಕುಂಕನೂರು ಗ್ರಾಮಕ್ಕೆ ಬಂದಂತವ್ರು. ಕುಂಕನೂರು ದ್ಯಾಮೋದೇವ್ರನ್ನ ಹಸುರು ತಕ್ಕೊಂಡಿವರು. ಪರ್ಬಳ್ಳೆ ಮಾಡಿಕೊಂಡು ಮುನೇಗೊಳ ಗ್ರಾಮಕ್ಕೆ ಬಂದಂತವ್ರಿಪ್ಪ. ಮುನೇಗೊಳ ಭೂಮಿ ಸಂಪಾದನೆ ಪಡೆದವರು. ಆ ಗ್ರಾಮವನ್ನು ಬಿಟ್ಟುಕೊಟ್ಟಿವ್ರು. ಅಲ್ಲಿಂದ ಸಿಡಿಯನೂರ ಗ್ರಾಮಕ್ಕೆ ಬಂದು ಮುನೇಗೊಳದವ್ರು ಅಂತ ಹೆಸರುಗಳ ಪಡೆದವರು. ತಳಾ ಗುಡಿಸಿ ಮಣಿ ಕಟ್ಟಿ ಭೂಮಿ ಸಂಪಾದನೆ ಪಡೆದವ್ರು ಅಂತ ನೋಡ್ರಿ. ಹಿಂದೆಪ್ಪ ಇನ್ನು ದೊಡ್ಡ ಸೋಮಲಿಂಗಪ್ಪ ಅಜ್ಜಾರು, ಇಂದ ಸಣ್ಣ ಸಣ್ಣಬಾಸಪ್ಪ ಅಜ್ಜಾರು, ದೊಡ್ಡದ್ಯಾಮಪ್ಪ ಅಜ್ಜಾರು ಅಂತ ನೋಡ್ರಿ. ಸಣ್ಣ ಸೋಮಲಿಂಗಪ್ಪ ಅಜ್ಜಾರು, ದೊಡ್ಡ ಸೋಮಲಿಂಗಪ್ಪ ಅಜ್ಜನ ಹೊಟ್ಲೆ ಬಸನಗೌಡ, ಅವ್ರ ಹೊಟ್ಲೆ ನಿಂಗನಗೌಡರು ಹೊಟ್ಟೆಯಲ್ಲಿ ದ್ಯಾಮನಗೌಡರು, ಅವ್ರ ಹೊಟ್ಟೆಯಲ್ಲಿ ಇನ್ನು ಮುದ್ದೆ ನಿಂಗಪ್ಪ ಅಜ್ಜಾರು, ದ್ಯಾಮಪ್ಪ ಅಜ್ಜ, ಸಣ್ಣಿಂಗಪ್ಪ ಅಜ್ಜ, ಮುದ್ದೆ ನಿಂಗಪ್ಪ ಅಜ್ಜನ ಹೊಟ್ಲೆ ಬಸಲಿಂಗಪ್ಪ ಅಜ್ಜಾರು, ಚನ್ನಬಾಸಪ್ಪ ಅಜ್ಜಾರು, ದ್ಯಾಮಪ್ಪ ಅಜ್ಜಾರು ಅಂತ ನೋಡ್ರಿ. ಹಿಂದ ಚನ್ನಬಾಸಪ್ಪ ಅಜ್ಜ ಸಂಗಮ್ಮ ತಾಯಿ ಬಳಗದಲ್ಲಿ ರುದ್ರಪ್ಪನವರು, ದ್ಯಾಮಪ್ಪನವರು, ಕರ್ನಿಂಗಮ್ಮ,
ನಿಮ್ಮ ಬಳಗದಲ್ಲಿ ನೋಡ್ರಿ ಹಿಂದಿಯಪ್ಪ ಇನ್ನು ಈಚಿ ಕಡೆಯಪ್ಪ ಇನ್ನು ರುದ್ರಪ್ಪ ಅಜ್ಜಾರು ನಾಗರತ್ನಮ್ಮ ತಯಾರಂತ ನೋಡ್ರಿ ಈಚಿ ಕಡೆ ದ್ಯಾಮಪ್ಪ ಅಜ್ಜಾರು ಗಂಗವತಾಯಿ ಬಳಗದಲ್ಲಿ ಬಸಲಿಂಗಪ್ಪ ಅಜ್ಜಾರ್ ಅಂತ ನೋಡ್ರಿ ಬಸಲಿಂಗಪ್ಪ ಅಜ್ಜಾರು ಬಸಲಿಂಗಮ್ಮ ತಾಯಿ ಬಳಗದಲ್ಲಿ ತಿರುಕಪ್ಪ ಅಜ್ಜಾರು ಶೇಖರಪ್ಪ ಅಜ್ಜಾರು ದ್ಯಾಮಪ್ಪ ಅಜ್ಜಾರು ಬಳಗಂತ ನೋಡ್ರಿ ತಿರುಕಪ್ಪ ಅಜ್ಜಾರು ಗಿರಿಜಮ್ಮ ತಯಾರು ಬಳಗಪ್ಪ ಮಂಜಪ್ಪನವ್ರು ಬಳಗ ಮಂಜಪ್ಪನವರು ಇಪ್ಪ ಸುಜಾತಮ್ಮ ತಯಾರು ಬಳಗಂತ ನೋಡ್ರಿ ಇಪ್ಪ ಇನ್ನು ಸಚಿನ್ ಗೌಡ ಅಂತ ನೋಡ್ರಿ ಇಪ್ಪ ಸುಚಿತ್ರಮ್ಮನವ್ರು ಬಳಗಂತ ನೋಡ್ರಿ ಶೇಖರಪ್ಪನವರು ಶಾಂತಮ್ಮ ತಯಾರು ಹೊಟ್ಟಿಯಲ್ಲಿ ಇಪ್ಪ ಇನ್ನು ಮುಪ್ಪಣ್ಣ ಇಪ್ಪ ಇನ್ನು ಮೃತ್ಯುಂಜಯಪ್ಪನವರು ಬಳಗಂತ ನೋಡ್ರಿ ಮುಪ್ಪಣ್ಣ ಸಾವುಕಾರು ಪ್ರೇಮವ ತಯಾರು ಹೊಟ್ಲಿ ಇಪ್ಪ ಇನ್ನು ಬಸಲಿಂಗಪ್ಪನವರು ಉರುಪು ಸದೀಪ ಸಂದೀಪ್ ಅಂತ ನೋಡ್ರಿ ಶಿಲ್ಪಾ ತಯಾರು ಬಳಗಂತ ನೋಡ್ರಿ ಇಪ್ಪ ಇನ್ನು ಮೃತ್ಯುಂಜಯಪ್ಪನವ್ರು ಇಪ್ಪ ಈಚಿ ಕಡೆ ಗಾಯತ್ರಿಯಮ್ಮನವರು ಉರುಪು ನಿರ್ಮಲಮ್ಮ ತಾಯಿ ಬಳಗ ಜೀವನ್ ಅಂತ ನೋಡ್ರಿ ಇಪ್ಪ ಇನ್ನು ಆನಂದಗಳವಾಗಲಿ ಅಂತ ನೋಡ್ರಿ ಇಪ್ಪ ಇನ್ನು ಜೀವಿತ ತಯಾರು ಬಳಗ ಈಚೆ ಕಡೆ ದ್ಯಾಮಪ್ಪ ಅಜ್ಜಾರು ಇಪ್ಪ ನಾಗವತಾಯಿ ಬಳಗದಲ್ಲಿ ಆನಂದಗಳವಾಗಲಿ ಸಿದ್ಲಿಂಗಪ್ಪನವರು ಬಳಗ ಅಂತ ನೋಡ್ರಿ ಐಶ್ವರ್ಯಗಳವಾಗಲಿ ಜ್ಯೋತಮ್ಮನವರು ಬಳಗ ಸಿದ್ಲಿಂಗಪ್ಪನವ್ರಿಪ್ಪ ಇನ್ನು ಗೀತಮ್ಮ ತಾಯಿ ಉರುಪು ನಾಗರತ್ನಮ್ಮನವರು ಬಳಗ ನವೀನ್ ಅಂತ ನೋಡ್ರಿ ಇಪ್ಪ ಇನ್ನು ಆನಂದಗಳವಾಗಲಿ ಛಾಯಾ ತಯಾರು ಬಳಗಿಪ್ಪ ಇನ್ನು ಆನಂದಗಳವಾಗಲಿ ಎಳವರಿಗೆ ಕೊಟ್ಟದ್ದ ಒಂದು ಹೆಣ್ಣು ಮಕ್ಕಳಿಗೆ ಕೊಟ್ಟದ್ದು ಎಲ್ಲಿ ಹೋಗೋದಿಲ್ಲಪ್ಪ ಇನ್ನು ಗಗನಂ ಸರಪಣಂ ಗಾಂಧಾ ತೀರ್ಥಂ ತ್ರಿಗುರು ರೈತಂ ಓಂ ನಮಃ ಶಿವಾಯ ಎಂದ ಹೊಗಳಬೇಕಯ್ಯ ಇನ್ನು ಶಿವ ಶಿವ ಇದನ್ನ ಕೊಡ್ರಿಪ್ಪ ನಿಮ್ಮ ಕೈಯಿಂದ ಆನಂದಗಳವಾಗಲಿ ಮನ್ನಿಡದಲ್ಲಿ ಚಿನ್ನಗಳವಾಗಿ ಉದ್ದರಣಗಳವಾಗುವುದು ಪನ್ನಗಳವಾಗಿ ಬಂದ ಕಂಠ ಬಯಲಾಗಿ ಪೀಡಾಯಿಂದಾಗಿ ಭಾಗ್ಯದ ಲಕ್ಷ್ಮಿ ಕೈಗೊಡುವಂತ ದೇವ್ರ ಸುಖ ನಡೆಸಲಿಪ್ಪ ಇನ್ನು ಸೋಗುಲು ಸೋಮಲಿಂಗೇಶ್ವರ ಸ್ವಾಮಿ ದೇವರು ಆದಿ ಕುಂಕುನೂರು ದ್ಯಾಮವ ದೇವರಿಪ್ಪ ಒಂದನೇ ಪಾಲು ಕೊಟ್ಟಂತ ಹತ್ತನೇ ಪಾಲು ಕೊಟ್ಟು ಬೆಳಿಲಿಪ್ಪ ಇನ್ನು ಉಜ್ಜಲಗಳವಾಗಲಿ ನಿಮ್ಮ ಸತಿ ಜಲಂಕ ಆಶಯವಾಗಿ ಆರೋಗ್ಯ ಚೆನ್ನಾಗಿಟ್ಟು ಮಕ್ಕಳ ಜಲಂಕ ಆಶಯವಾಗಿಪ್ಪ ಇನ್ನು ಆರೋಗ್ಯ ಚೆನ್ನಾಗಿಟ್ಟಿಪ್ಪ ಭಗವಂತ ನಡೆಸಲಿಪ್ಪ 10 ರಾಸ್ತೆ ಕೊಡ್ಲಿ ಇನ್ನ ಭೂಮಿ ತಾಯಿಪ್ಪ ಇನ್ನು ಚೆನ್ನಾಗಿ ಕೊಡ್ಲಿಪ್ಪ ಇನ್ನು ಮಳೆ ಬೆಳಿ ಸಂಪಾಗಿ ಉದಪನಗಳು ತೆಗೆಯುವಂತ ಆಶಯವಾಗಿ ಆನಂದಗಳವಾಗಲಿ ಇನ್ನ ಹೊಲ ಹಿಡಿಯುವಂತ ಆಶಯವಾಗಿ ಇನ್ನ ಸೈಟ್ಗಳು ತಗುವಂತ ಆಶಯವಾಗಲಿಪ್ಪ ಇನ್ನು ದೇವರ ಸುಖ ನಡಿ ಸೌಭಾಗ್ಯ ಆಗಲಿಪ್ಪ ಇನ್ನು ಭಗವಂತ ನಡೆಸಲಿ ಕೆಲವರು ಬಂದ್ರೆ 500,000 ಗಂಟ್ಲೆ ಕರೆದು ಕೊಡುವಂತ ಆಶಯವಾಗಿ ಉತ್ಪನ್ನ ಆಗಲಿಪ್ಪ ಇನ್ನು 10 ರಾಸ್ತೆ ಕೊಡ್ಲಿ ನಿಮ್ ರೆಟ್ಟಿ ಜಲಂಕ ಆಶಯವಾಗಲಿಪ್ಪ ಇನ್ನ ಬೆಳಿಲಿಯಪ್ಪ ನಂದಾಗಲಿ ನಮ್ಮಪ್ಪ ದ್ವಾರದ ಹಬ್ಬಲಿ